ಎಲ್ಲರಿಗೂ ನಮಸ್ಕಾರ. ಚೇತನ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೋಟೆಲ್ ರೀತಿಯ ಮಸಾಲೆ ದೋಸೆ ಹೇಳ್ಕೊಡ್ತಾ ಇದ್ದೀನಿ. ಒಂದ್ಸಲಿ ಸೌಂಡ್ ಕೇಳಿಸ್ಕೊಳ್ಳಿ. ನೋಡಿ, ಇದೇ ರೀತಿ ಗರ್ಗರಿಯಾಗೆ ಬರುತ್ತೆ. ಅದು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ 6 ಕಪ್ಪಷ್ಟು ದೋಸೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. 6 ಕಪ್ ದೋಸೆ ಅಕ್ಕಿಗೆ 1 ಕಪ್ಪು ಇಡ್ಲಿ ಅಕ್ಕಿ. ನಿಮಗೆ ಅಂಗಡಿಲಿ ಕೇಳಿದ್ರೆ ಇಡ್ಲಿ ಅಕ್ಕಿ ಅಂತ ಕೊಡ್ತಾರೆ. ಆಮೇಲೆ 1 ಕಪ್ಪು ಉದ್ದಿನ ಬೇಳೆ, ಆಮೇಲೆ 2 ಚಮಚ ಮೆಂತ್ಯ, ಆಮೇಲೆ 2 ಚಮಚ ಚನ್ನಾ ದಾಲ್ ಅಂದರೆ ಕಡಲೆಬೇಳೆ ಇದೆ. ಇವಾಗ ನೀರು ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಫಸ್ಟು ನೋಡಿ, ಇದೇ ರೀತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಈಗ ಇವು ವಾಶ್ ಆಗಿದೆ. ಈಗ ಇದು ನೀರು ಹಾಕಿ ನೆನೆಸಿಡಬೇಕು. ಒಂದು 5 ರಿಂದ 6 ಅವರ್ ನೆನೆಸಿಡಬೇಕು ಇದನ್ನು. ಅವಾಗೆ ನಿಮಗೆ ದೋಸೆ ಚೆನ್ನಾಗಿ ಬರೋದು ರುಬ್ಬಕ್ಕೆ. ನೋಡಿ, ಈಗ 5 ರಿಂದ 6 ಅವರ್ ಆಗಿದೆ. ಈಗ ಇದು ನೋಡಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನೀರನ್ನು ಶೋಧಿಸ್ಕೊಂಡ್ಬಿಡೋಣ. ನೋಡಿ, ನೀರನ್ನು ಶೋಧಿಸ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿಗೆ ಈಗ ನೆನೆಸಿಟ್ಟಿರೋಂಥ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಜಾರ್ ಕ್ಲೋಸ್ ಮಾಡಿಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು. ತರ್ತರೆಯಾಗಿ ರುಬ್ಬೋಕ್ಕೆ ಹೋಗಬೇಡಿ, ಪೂರ ನೈಸಾಗಿ ರುಬ್ಕೊಳ್ಳಿ. ನೋಡಿ, ಪೂರ ನೈಸಾಗಿ ರುಬ್ಬಿದ್ದೀನಿ. ಇದೇ ರೀತಿ ನಾನು ಎಲ್ಲನೂ ರುಬ್ಕೊತೀನಿ. ಎಲ್ಲ ಹಿಟ್ಟು ನೆನೆಸಿರೋ ಅಕ್ಕಿನ ಎಲ್ಲ ರುಬ್ಕೋತೀನಿ. ಇದೇ ಥರ ನೈಸಾಗಿ ರುಬ್ಬಿ. ತರ್ತರಿ ಇದ್ದರೆ ನಿಮಗೆ ದೋಸೆ ಚೆನ್ನಾಗಿರೋಲ್ಲ. ಅದಕ್ಕೋಸ್ಕರ ಈಗ ನಾನು ಪೂರ ರುಬ್ಕೊಂಡಿದ್ದೀನಿ. ಈಗ 2 ಹಿಟ್ಟು ಮಿಕ್ಸ್ ಆಗಲಿ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೌಟಲ್ಲಿ. ನೋಡಿ, ಎಷ್ಟು ನೀಟಾಗಿ ನೈಸಾಗಿ ರುಬ್ಬಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ರಾತ್ರಿ ಇಡೀ ಓಪನ್ ಮಾಡಬಾರ್ದು, ಬಿಟ್ಬಿಡಬೇಕು. ಈಗ ನೋಡಿ, ರಾತ್ರಿ ಇಡೀ ಚೆನ್ನಾಗಿ ನೆಂದಿದೆ. ಈಗ ಬೆಳಗ್ಗೆ ಓಪನ್ ಮಾಡಿ ನೋಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಊದಿದೆ ಹಿಟ್ಟು. ಹಂಗಂದ್ರೆ ಹುಳಿ ಬಂದಿದೆ. ಈ ಥರ ಊದಿದ್ರೇ ನಿಮಗೆ ಮಸಾಲೆ ದೋಸೆ ಚೆನ್ನಾಗಿ ಬರೋದು. ಈ ಥರ ಊದಿಲ್ಲ ಅಂದರೆ ನಿಮಗೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಹಿಂದಿನ ದಿನವೇ ನೀವು ರೆಡಿ ಮಾಡ್ಕೋಬೇಕು ಹಿಟ್ಟನ್ನ. ನೀವು ಮಾರನೇ ದಿನ ಬೆಳಗ್ಗೆ ಮಾಡ್ತೀನಿ ಅಂದರೆ ಹಿಂದಿನ ದಿನವೇ ರೆಡಿ ಮಾಡ್ಕೊಳ್ಳಿ. ಈಗ 1 ಚಮಚ ಉಪ್ಪು, ಆಮೇಲೆ 1/4 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಬಿದ್ರೇ ನಿಮ್ಗೆ ಗರಿಯಾಗಿ ಬರೋದು ಮಸಾಲೆ ದೋಸೆ. ಇಲ್ಲಾಂದರೆ ಗರಿ ಬರೋದಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಯೂಸ್ ಮಾಡಬೇಡಿ, ಸೋಡಾ ಹಾಕಿರೋದ್ರಿಂದ ನೀರು ಬಿಡುತ್ತೆ. ನೋಡಿ, ಈಗ ಹಿಟ್ಟು ರೆಡಿ ಇದೆ. ಈಗ ಹಂಚು ಕಾದಿದೆ. ಹಂಚಿಗೆ ಫಸ್ಟ್ ನೀರು ಹಾಕ್ಕೊಳ್ಳಿ. ಯಾಕಂದರೆ ಆಯಿಲ್ ಅಂಶ ಇರಬಾರ್ದು. ಮಸಾಲೆ ದೋಸೆ ತಿಕ್ಕಬೇಕಾದ್ರೆ ಒಂದು ಚೂರು ಆಯಿಲ್ ಅಂಶ ಇರಬಾರ್ದು. ಈಗ ನೋಡಿ, ಸ್ವಲ್ಪ ಈ ಥರ ಹಾಕಿ ನಿಧಾನಕ್ಕೆ ಈ ಥರ ತೆಳ್ಳಗೆ ತಿಕ್ಕಿ ಮಸಾಲೆ ದೋಸೆ ಥರ. ನೋಡಿ, ಆ ಥರ ಏಣು ಬರಬೇಕು ಮಧ್ಯದಲ್ಲಿ, ಮೆಟ್ಲು ಥರ. ಆವಾಗಲೇ ನಿಮಗೆ ಮಸಾಲೆ ದೋಸೆ ಚೆನ್ನಾಗಿ ಬರೋದು. ಈಗ ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ ಬೇಕಾದರೂ ತುಪ್ಪ ಹಾಕೋಬೋದು. ನಾನಿಲ್ಲಿ ಆಯಿಲ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕೆಂಪು ಚಟ್ನಿ, ನೋಡಿ ಈ ಥರ ನೀಟಾಗಿ ಹಚ್ಕೊಳ್ಳಿ ಕೆಂಪು ಚಟ್ನಿನ. ಆಮೇಲೆ ಆಲೂಗೆಡ್ಡೆ ಪಲ್ಯ. ನೋಡಿ, ಸೂಪರಾಗಿರುವಂಥ ಮಸಾಲೆ ದೋಸೆ ರೆಡಿಯಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೇಮ್ ನಿಮಗೆ ಹೋಟೆಲ್ ರೀತಿಯೇ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ದೋಸೆ ಅಂತ. ಸೂಪರಾಗಿರುತ್ತೆ ಮಸಾಲೆ ದೋಸೆ. ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.